ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 6ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು. ಹಿಂದಿನ ವಿಡಿಯೋದಲ್ಲಿ ನಾವು ರೇಖೆಗಳು ಮತ್ತು ಕೋನಗಳು ಪಾಠದ ಪೇಜ್ ನಂಬರ್ 11ರಿಂದ ಪೇಜ್ ನಂಬರ್ 14ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 15ರಿಂದ ಪೇಜ್ ನಂಬರ್ 21ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ನೋಡಬಹುದು, ಮೊದಲನೆಯದಾಗಿ ಪಾಠವನ್ನು ತೋರಿಸಲಾಗಿದೆ. ಇಲ್ಲಿ ಕೋನಗಳ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ನೀವು ಉದಾಹರಣೆಗಳನ್ನು ಗಮನಿಸಬಹುದಾಗಿದೆ. ಕಂಡುಹಿಡಿಯಿರಿ ಎಂದು ಪ್ರಶ್ನೆಯನ್ನು ಗಮನಿಸಿ. ಮೊದಲನೇ ಪ್ರಶ್ನೆ, ನೀಡಿರುವ ಚಿತ್ರಗಳಲ್ಲಿ ನೀವು ಕೋನಗಳನ್ನು ಕಂಡುಹಿಡಿಯಬಲ್ಲಿರಾ? ಯಾವುದಾದರೂ ಒಂದು ಕೋನವನ್ನು ಉಂಟು ಮಾಡುವ ಕಿರಣಗಳನ್ನು ಎಳೆಯಿರಿ ಮತ್ತು ಕೋನದ ಶೃಂಗವನ್ನು ಹೆಸರಿಸಿ. ಇಲ್ಲಿ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ 4 ಚಿತ್ರಗಳಲ್ಲಿ ನಾವು ಕೋನವನ್ನು ಉಂಟು ಮಾಡುವಂತಹ ಕಿರಣಗಳನ್ನು ಕಂಡುಹಿಡಿದು ಇಲ್ಲಿ ಕೋನದ ಶೃಂಗವನ್ನು ಹೆಸರಿಸಬೇಕಾಗಿದೆ. ಉತ್ತರ ಬರೆಯೋಣ. ಇಲ್ಲಿ ಹೌದು, ಕೋನಗಳನ್ನು ಕಂಡುಹಿಡಿಯಬಹುದು ಎಂದು ಬರೆದುಕೊಳ್ಳಿ. ಪ್ರಶ್ನೆಯಲ್ಲಿ ನೀಡಿರುವ ಚಿತ್ರಗಳಲ್ಲಿ ನೀವು ಕೋನಗಳನ್ನು ಕಂಡುಹಿಡಿಯಬಲ್ಲಿರಾ ಎಂದು ಕೇಳಿದ್ದಾರೆ. ಉತ್ತರದಲ್ಲಿ ಹೌದು, ಕೋನಗಳನ್ನು ಕಂಡುಹಿಡಿಯಬಹುದು ಎಂದು ಬರೆಯಬೇಕು. ಈಗ ಮೊದಲನೇ ಚಿತ್ರವನ್ನಾಗಿ ಇಲ್ಲಿ ಸೈಕಲ್ ಚಿತ್ರವನ್ನು ಕೊಟ್ಟಿದ್ದಾರೆ. ಸೈಕಲ್ ಚಿತ್ರವನ್ನು ಗಮನಿಸಿ. ಸೈಕಲ್ ಚಿತ್ರದಲ್ಲಿ ನಾವು ಕೋನವನ್ನು ಬಿಡಿಸಿ ತೋರಿಸಿದ್ದೇವೆ. ಕೋನ ಎ ಡಿ ಬಿ ಮತ್ತು ಕೋನ ಬಿ ಡಿ ಸಿ, ಇಲ್ಲಿ 2 ಕೋನಗಳನ್ನು ನಾವು ಗುರುತಿಸಿದ್ದೇವೆ. ಕೋನದ ಶೃಂಗ ಡಿ ಅನ್ನು ನೀವು ಗಮನಿಸಬಹುದು. ಇದು ಕೋನದ ಶೃಂಗವಾಗಿದೆ. ಕೋನಗಳು ಎ ಡಿ ಬಿ, ಕೋನ ಎ ಡಿ ಸಿ ಮತ್ತು ಕೋನ ಬಿ ಡಿ ಸಿ ಆಗಿದೆ. ಇಲ್ಲಿ 3 ಕೋನಗಳನ್ನು ನಾವು ಗುರುತಿಸಿದ್ದೇವೆ. ಎರಡನೇ ಚಿತ್ರವನ್ನು ಗಮನಿಸಿ. ಎರಡನೇ ಚಿತ್ರದಲ್ಲಿ ಒಂದು ಲಂಬ ಕೋನವನ್ನು ಗುರುತಿಸಲಾಗಿದೆ. ಲಂಬ ಕೋನವಾದ್ದರಿಂದ 90 ಡಿಗ್ರಿ ಎಂದು ನೀವು ಕೋನದ ಜಾಗದಲ್ಲಿ ಬರೆದುಕೊಳ್ಳಬೇಕು. ಇಲ್ಲಿ ಪಿ ಕ್ಯೂ ಆರ್ ಎಂದು ನಾವು ಕೋನದ ಹೆಸರನ್ನು ಬರೆದಿದ್ದೇವೆ. ಕೋನದ ಶೃಂಗ ಕ್ಯೂ ಆಗಿದೆ. ಇಲ್ಲಿ 2 ಕಿರಣಗಳು ಕ್ಯೂನಲ್ಲಿ ಸಂಧಿಸುತ್ತಿವೆ, ಆದ್ದರಿಂದ ಕೋನದ ಶೃಂಗವನ್ನಾಗಿ ಕ್ಯೂ ಎಂದು ಬರೆದುಕೊಳ್ಳಿ. ಕೋನ ಪಿ ಕ್ಯೂ ಆರ್, ಇಲ್ಲಿ ಕೋನದ ಹೆಸರನ್ನಾಗಿ ಪಿ ಕ್ಯೂ ಆರ್ ಎಂದು ಬರೆದಿದ್ದೇವೆ. ಕ್ಯೂ ಕೋನದ ಅಳತೆ 90 ಡಿಗ್ರಿ. ಮುಂದಿನ ಚಿತ್ರಗಳನ್ನು ಗಮನಿಸೋಣ. ಇಲ್ಲಿ ಏಣಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ ಎಂ ಎನ್ ಎಂದು ನಾವು ಒಂದು ಕೋನವನ್ನು ಗುರುತಿಸಿದ್ದೇವೆ. ಇಲ್ಲಿ ಈ ಕೋನದಲ್ಲಿ ಕೋನದ ಶೃಂಗ ಎಂ ಆಗಿದೆ. ಕೋನ ಎಲ್ ಎಂ ಎನ್ ಆಗಿದೆ. 4ನೇ ಚಿತ್ರ, ಕೋನದ ಶೃಂಗ ಎಸ್ ಎಂದು ಬರೆದಿದ್ದೇವೆ. ಕೋನ ಆರ್ ಎಸ್ ಟಿ, ಇಲ್ಲಿ ನೀವು ಕೋನವನ್ನು ಗಮನಿಸಿ. ಆರ್ ಎಸ್ ಟಿ ಎಂದು ನಾವು ಒಂದು ಕೋನವನ್ನು ಗುರುತಿಸಿದ್ದೇವೆ. ಈ ಕೋನದಲ್ಲಿ ಕೋನದ ಶೃಂಗ ಎಸ್ ಮತ್ತು ಕೋನದ ಹೆಸರನ್ನು ಬರೆಯಲಾಗಿದೆ ಆರ್ ಎಸ್ ಟಿ ಕೋನ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸಿ ಹೆಸರಿಸಿ. ಇಲ್ಲಿ ನೀವು ಕೋನವನ್ನು ನೋಡಿ. ಎಸ್ ಟಿ ಆರ್ ಎಂದು ಒಂದು ಕೋನವನ್ನು ಕೊಟ್ಟಿದ್ದಾರೆ. ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸಿ ಎಂದು ಹೇಳಲಾಗಿದೆ. ಕೋನವನ್ನು ರಚಿಸಿದಾಗ ಉತ್ತರ ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ರಚಿಸಿದ ಕೋನ ಟಿ ಎಸ್ ಆರ್ ಆಗಿದೆ. ಇಲ್ಲಿ ಕೋನದ ಶೃಂಗ ಎಸ್ ಆಗುತ್ತದೆ. ಪ್ರಶ್ನೆ ನಂಬರ್ 3, ಕೋನ ಎ ಪಿ ಸಿ ಯನ್ನು ಕೋನ ಪಿ ಎಂದು ಹೆಸರಿಸಲಾಗುವುದಿಲ್ಲ, ಏಕೆ ವಿವರಿಸಿ. ಕೋನಗಳನ್ನು ಗಮನಿಸಿ. ಇಲ್ಲಿ 2 ಕೋನಗಳನ್ನು ಗುರುತಿಸಲಾಗಿದೆ. ಎ ಪಿ ಬಿ ಮತ್ತು ಬಿ ಪಿ ಸಿಗಳು ಇಲ್ಲಿ 2 ಕೋನಗಳಾಗಿದ್ದಾವೆ. ಎ ಪಿ ಸಿ ಯನ್ನು ಪಿ ಎಂದು ಹೆಸರಿಸಲಾಗುವುದಿಲ್ಲ, ಏಕೆ ಎಂದು ಕೊಟ್ಟಿದ್ದಾರೆ. ಏಕೆಂದರೆ ಇಲ್ಲಿ ಪಿ ಜಾಗದಲ್ಲಿ ನಾವು 2 ಕೋನಗಳನ್ನು ನೋಡುತ್ತಿದ್ದೇವೆ. ಎ ಪಿ ಸಿ ಅನ್ನು ಪಿ ಎಂದು ಹೆಸರಿಸಿದಾಗ ಇಲ್ಲಿ 2 ಕೋನಗಳ ಹೆಸರನ್ನು ಬರೆದಂತಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಕೋನ ಎ ಪಿ ಸಿ ಯನ್ನು ಪಿ ಎಂದು ಹೆಸರಿಸಲಾಗುವುದಿಲ್ಲ. ಆದ್ದರಿಂದ ಉತ್ತರದಲ್ಲಿ ಕೋನ ಎ ಪಿ ಸಿ ಯನ್ನು ಕೋನ ಪಿ ಎಂದು ಹೆಸರಿಸಲಾಗುವುದಿಲ್ಲ, ಏಕೆಂದರೆ ಇಲ್ಲಿ 2 ಕೋನಗಳಿವೆ. ಕೋನ ಎ ಪಿ ಸಿ ಮತ್ತು ಕೋನ ಎ ಪಿ ಬಿ ಆದರೆ ಆ 2 ಕೋನಗಳಿಗೆ ಶೃಂಗ ಪಿ ಒಂದೇ ಇದೆ. ಆದ್ದರಿಂದ ಕೋನ ಪಿ ಎಂದು ಬರೆಯಲು ಸಾಧ್ಯವಿಲ್ಲ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ನೀಡಿರುವ ಚಿತ್ರದಲ್ಲಿ ಗುರುತಿಸಿರುವ ಕೋನಗಳನ್ನು ಹೆಸರಿಸಿ. ಇಲ್ಲಿ ನೀವು ಚಿತ್ರವನ್ನು ಗಮನಿಸಬಹುದಾಗಿದೆ. ಕೋನ ಪಿ ಟಿ ಆರ್ ಅಥವಾ ಕೋನ ಪಿ ಟಿ ಕ್ಯೂ ಎಂದು ಇಲ್ಲಿ 2 ಕೋನಗಳನ್ನು ಕೊಟ್ಟಿದ್ದಾರೆ. ಉತ್ತರದಲ್ಲಿ ಚಿತ್ರದಲ್ಲಿ 2 ಕೋನಗಳನ್ನು ಗುರುತಿಸಲಾಗಿದೆ. ಇಲ್ಲಿ ನೀವು 2 ಕೋನಗಳನ್ನು ಗಮನಿಸಬಹುದು. ಆ 2 ಕೋನಗಳ ಹೆಸರನ್ನು ಈಗ ನೀವು ಉತ್ತರದಲ್ಲಿ ಬರೆಯಬೇಕು. ಪಿ ಟಿ ಆರ್ ಮತ್ತು ಕೋನ ಕ್ಯೂ ಟಿ ಆರ್, ಇಲ್ಲಿ 2 ಕೋನಗಳ ಹೆಸರನ್ನು ನೀವು ಉತ್ತರದಲ್ಲಿ ಬರೆಯಬೇಕಾಗಿದೆ. ಬರೆದುಕೊಳ್ಳಿ.
ಪ್ರಶ್ನೆ ನಂಬರ್ 5. ನಿಮ್ಮ ಹಾಳೆಯ ಮೇಲೆ ಒಂದೇ ರೇಖೆಯ ಮೇಲೆ ಇರದ ಯಾವುದಾದರೂ 3 ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ABC ಎಂದು ಹೆಸರಿಸಿ. ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ. ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಅವುಗಳನ್ನು ಹೆಸರಿಸಿ. ನೀವು ABC ಬಳಸಿ ಎಷ್ಟು ಕೋನಗಳನ್ನು ಹೆಸರಿಸಬಹುದು ಅವುಗಳನ್ನು ಬರೆಯಿರಿ ಮತ್ತು ಚಿತ್ರ 2.9ರಲ್ಲಿರುವಂತೆ ಪ್ರತಿಯೊಂದನ್ನು ವಕ್ರರೇಖೆಯಿಂದ ಗುರುತಿಸಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಪ್ರಶ್ನೆಯನ್ನು ಗಮನಿಸಿ. ಮೊದಲನೇ ಕಿರಣವನ್ನ ಎರಡನೇ ಕಿರಣದವರೆಗೆ ಚಲಿಸಲು ಶೃಂಗದ ಸುತ್ತಲೂ ಅಗತ್ಯವಿರುವ ತಿರುಗುವಿಕೆಗೆ ಅಥವಾ ತಿರುವಿನ ಪ್ರಮಾಣವೇ ಕೋನದ ಗಾತ್ರವಾಗಿದೆ. ಇಲ್ಲಿ ಶೃಂಗ ಕಿರಣದ ಅಂತಿಮ ಸ್ಥಾನ, ಕಿರಣದ ಆರಂಭಿಕ ಸ್ಥಾನ ಎಂದು ನಾವು ಗುರುತಿಸಿದ್ದೇವೆ. ತಿರುಗುವಿಕೆಯ ಪ್ರಮಾಣವು ಕೋನದ ಗಾತ್ರವಾಗಿದೆ. ಕೋನ ಎಷ್ಟರ ಮಟ್ಟಿಗೆ ತಿರುಗಿರುತ್ತದೆಯೋ ಆ ಪ್ರಮಾಣದ ಮೇಲೆ ನಾವು ಕೋನದ ಗಾತ್ರವನ್ನು ಇಲ್ಲಿ ಊಹಿಸಬಹುದು. ಉತ್ತರವನ್ನು ಬರೆಯೋಣ. ಉತ್ತರ: 2 ಜೋಡಿ ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಗಳು 3. ಇಲ್ಲಿ 3 ರೇಖೆಗಳನ್ನು ಬರೆಯೋಣ. ರೇಖೆಗಳು AB, BC ಮತ್ತು CA ಆಗಿದೆ. ಶೃಂಗಗಳು ABC ಎಂದು ಬರೆದುಕೊಳ್ಳಿ. ಇಲ್ಲಿ ನೀವು 3 ಶೃಂಗಗಳನ್ನು ಗಮನಿಸುತ್ತಿದ್ದೀರಿ. A ಶೃಂಗ, B ಶೃಂಗ ಮತ್ತು C ಶೃಂಗವಾಗಿದೆ. ನಾವು ಪಡೆದ ರೇಖೆಗಳಿಂದ 3 ಕೋನಗಳನ್ನು ಗುರುತಿಸಬಹುದು. 3 ಕೋನಗಳನ್ನು ಇಲ್ಲಿ ಗುರುತಿಸಿ. ಮೊದಲನೇ ಕೋನ ABC, ಎರಡನೇ ಕೋನ BCA ಮತ್ತು ಮೂರನೇ ಕೋನ CAB ಆಗಿದೆ. ಇಲ್ಲಿ ಪಡೆದಂತಹ 3 ಕೋನಗಳ ಹೆಸರನ್ನು ನಾವು ಬರೆಯಬೇಕು. ಪ್ರಶ್ನೆ ನಂಬರ್ 6. ಈಗ ನಿಮ್ಮ ಕಾಗದದ ಮೇಲೆ 3 ಬಿಂದುಗಳು ಒಂದೇ ರೇಖೆಯ ಮೇಲೆ ಇರದಂತೆ ಯಾವುದಾದರೂ 4 ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ABCD ಎಂದು ಹೆಸರಿಸಿ. ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ. ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಅವುಗಳನ್ನು ಹೆಸರಿಸಿ. ನೀವು ABCD ಬಳಸಿ ಎಷ್ಟು ಕೋನಗಳನ್ನು ಹೆಸರಿಸಬಹುದು ಅವುಗಳೆಲ್ಲವನ್ನು ಬರೆಯಿರಿ ಮತ್ತು ಚಿತ್ರ 2.9ರಲ್ಲಿರುವಂತೆ ಪ್ರತಿಯೊಂದು ವಕ್ರರೇಖೆಯಿಂದ ಗುರುತಿಸಿ ಎಂದು ಹೇಳಿದ್ದಾರೆ. ಈಗ ನಾವು ಅದೇ ಚಿತ್ರವನ್ನು ಇಲ್ಲಿ ನೋಡಬಹುದು. ಮೊದಲನೇ ಕಿರಣವನ್ನು ಎರಡನೇ ಕಿರಣದವರೆಗೆ ಚಲಿಸಲು ಶೃಂಗದ ಸುತ್ತಲೂ ಅಗತ್ಯವಿರುವ ತಿರುಗುವಿಕೆ ಅಥವಾ ತಿರುಗುವಿನ ಪ್ರಮಾಣವೇ ಕೋನದ ಗಾತ್ರವಾಗಿದೆ. ಇಲ್ಲಿ ಶೃಂಗ ಕಿರಣದ ಅಂತಿಮ ಸ್ಥಾನ, ತಿರುಗುವಿಕೆಯ ಪ್ರಮಾಣವು ಕೋನದ ಗಾತ್ರವಾಗಿದೆ, ಕಿರಣದ ಆರಂಭಿಕ ಸ್ಥಾನ. ಈ ರೀತಿಯಾಗಿ ಇಲ್ಲಿ ಭಾಗಗಳನ್ನು ಗುರುತಿಸಿದ್ದಾರೆ. ಉತ್ತರ ಬರೆಯೋಣ. ಉತ್ತರ: 4 ಬಿಂದುಗಳು ಗುರುತಿಸಿಕೊಂಡ ನಂತರ 2 ಜೋಡಿ ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಗಳು 4. ಇಲ್ಲಿ 4 ರೇಖೆಗಳನ್ನು ನಾವು ಬರೆಯೋಣ. ರೇಖೆಗಳು AB, BC, CD ಮತ್ತು DA. ಶೃಂಗಗಳು: ಈ 4 ರೇಖೆಗಳಿಂದ ನಾವು 4 ಶೃಂಗಗಳನ್ನು ಪಡೆಯಬಹುದಾಗಿದೆ. ಶೃಂಗ A, ಶೃಂಗ B, ಶೃಂಗ C ಮತ್ತು ಶೃಂಗ D ಗಳಾಗಿದ್ದಾವೆ. ನಾವು ಪಡೆದ ರೇಖೆಗಳಿಂದ 4 ಕೋನಗಳನ್ನು ಗುರುತಿಸಬಹುದು. ಇಲ್ಲಿ ಕೋನಗಳನ್ನು ಬರೆಯೋಣ. ಈ 4 ರೇಖೆಗಳಿಂದ ನಾವು 4 ಕೋನಗಳನ್ನು ಪಡೆಯಬಹುದಾಗಿದೆ. ಮೊದಲನೆಯದಾಗಿ ಕೋನ ABC, ಎರಡನೆಯದಾಗಿ ಕೋನ BCD ಮತ್ತು ಮೂರನೇ ಕೋನ CDA, ನಾಲ್ಕನೇ ಕೋನ DAB ಆಗಿದೆ. ಈಗ ನಾವು ಇಲ್ಲಿ ಕಂಡುಹಿಡಿಯಿರಿ ಎಂದು ಕೊಟ್ಟಂತಹ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದೆ ನೀಡಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 6 ಪ್ರಶ್ನೆಗಳಿಗೆ ನಾವು ಈಗ ಉತ್ತರಿಸಿದ್ದೇವೆ. ಪೇಜ್ ನಂಬರ್ 18ರಲ್ಲಿದೆ. ಈಗ ಕೋನಗಳನ್ನು ಹೋಲಿಸುವುದು ಎಂದು ಕೊಟ್ಟಿದ್ದಾರೆ. ಚಿತ್ರಗಳನ್ನು ಗಮನಿಸಿ. ಇಲ್ಲಿ 2 ಕೋನಗಳನ್ನು ಹೋಲಿಸುವಂತಹ ಚಿತ್ರಗಳು, ಒಂದರ ಮೇಲೆ ಇನ್ನೊಂದನ್ನು ಇರಿಸಿ ಕೋನಗಳನ್ನು ಹೋಲಿಸುವಂತಹ ಚಿತ್ರಗಳು. ಇಲ್ಲಿ ಸಮಕೋನಗಳನ್ನು ಕೊಡಲಾಗಿದೆ. ಈಗ ನಾವು ಮುಂದೆ ಕಂಡುಹಿಡಿಯಿರಿ ಎಂದು ಕೊಟ್ಟಂತಹ ಲೆಕ್ಕಗಳನ್ನು ಬಿಡಿಸೋಣ. ಕಂಡುಹಿಡಿಯಿರಿ. ಒಂದು ಆಯತಾಕಾರದ ಹಾಳೆಯನ್ನು ಮಡಚಿ ಮಡಿಕೆಯ ಉದ್ದಕ್ಕೂ ರೇಖೆಯನ್ನು ಎಳೆಯಿರಿ. ಮಡಿಚಿರುವ ರೇಖೆ ಮತ್ತು ಕಾಗದದ ಬದಿಗಳ ನಡುವೆ ಉಂಟಾದ ಕೋನಗಳನ್ನು ಹೆಸರಿಸಿ ಮತ್ತು ಹೋಲಿಸಿ. ಆಯತಾಕಾರದ ಹಾಳೆಯನ್ನು ಮಡಚುವ ಮೂಲಕ ವಿವಿಧ ಕೋನಗಳನ್ನು ಮಾಡಿ ಮತ್ತು ಕೋನಗಳನ್ನು ಹೋಲಿಸಿ. ನೀವು ಮಾಡಿದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಕೋನ ಯಾವುದು ಎಂದು ಕೊಟ್ಟಿದ್ದಾರೆ. ಈಗ ಇಲ್ಲಿ ನಾವು ಒಂದು ಚಿತ್ರವನ್ನು ಬಿಡಿಸಿ ತೋರಿಸಿದ್ದೇವೆ. ಇಲ್ಲಿ ಮಡಚಿರುವಂತಹ ಗೆರೆ ಎಂದು ನಾವು ಬರೆದಿದ್ದೇವೆ. ಮಡಿಚಿರುವ ಗೆರೆ ಅಂದರೆ ಆ ಜಾಗದಲ್ಲಿ ನಾವು ಹಾಳೆಯನ್ನು ಮಡಿಚಿದ್ದೇವೆ ಎಂದು ಅರ್ಥ. ಮಡಚಿ ಮತ್ತು ಇಲ್ಲಿ SR ಎಂದು ಒಂದು ಸರಳ ಕೋನವನ್ನು ಗುರುತಿಸಲಾಗಿದೆ. ಸರಳ ಕೋನ P ಜಾಗದಲ್ಲಿ ನಾವು ಈ ಹಾಳೆಯನ್ನು ಮಡಚಲಾಗಿದೆ. ಈಗ ಕೋನಗಳು SQP ಮತ್ತು ಇನ್ನೊಂದು ಕೋನ PQR ಎಂದು ನಾವು ಗುರುತಿಸಬಹುದು. SQP ಕೋನ 110 ಡಿಗ್ರಿ, PQR ಕೋನ 70 ಡಿಗ್ರಿ ಎಂದು ನಾವು ಅಳೆದಿದ್ದೇವೆ. ಈಗ ಉತ್ತರದಲ್ಲಿ
ಮಡಿಚಿರುವ ಗೆರೆ ಮತ್ತು ಕಾಗದದ ಬದಿಗಳ ನಡುವೆ ಉಂಟಾದ ಕೋನಗಳು. ಅತಿ ದೊಡ್ಡ ಕೋನವನ್ನು ನಾವು 110 ಡಿಗ್ರಿ ಎಂದು ಬರೆಯಬೇಕು. ಅತಿ ದೊಡ್ಡ ಕೋನ PQS = 110 ಡಿಗ್ರಿ. ಅತಿ ಚಿಕ್ಕ ಕೋನ ಎಂದರೆ 70 ಡಿಗ್ರಿ ಬಂದಿದೆ. ಅತಿ ಚಿಕ್ಕ ಕೋನ 70 ಡಿಗ್ರಿ ಎಂದು ಬರೆದುಕೊಳ್ಳಿ. ಇಲ್ಲಿ ಪ್ರಶ್ನೆಯಲ್ಲಿ ನೀವು ಮಾಡಿದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಕೋನ ಯಾವುದು ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಉತ್ತರದಲ್ಲಿ ಅತಿ ದೊಡ್ಡ ಕೋನ ಮತ್ತು ಅತಿ ಚಿಕ್ಕ ಕೋನವನ್ನು ಬರೆಯಬೇಕು. ಅತಿ ದೊಡ್ಡ ಕೋನ 110 ಡಿಗ್ರಿ ಮತ್ತು ಅತಿ ಚಿಕ್ಕ ಕೋನ 70 ಡಿಗ್ರಿ ಆಗಿದೆ. ಪ್ರಶ್ನೆ ನಂಬರ್ 2. ಮುಂದಿನ ಪ್ರತಿಯೊಂದರಲ್ಲಿ ಯಾವ ಕೋನ ದೊಡ್ಡದು ಎಂಬುದನ್ನು ನಿರ್ಧರಿಸಿ. ಅದು ಏಕೆ ದೊಡ್ಡದು? ಎ ಪ್ರಶ್ನೆ ನೋಡಿ, ಕೋನ AOB ಅಥವಾ ಕೋನ XOY ಇದರಲ್ಲಿ ಯಾವ ಕೋನ ದೊಡ್ಡದು ಎಂದು ಬರೆಯಬೇಕು. ಬಿ ಪ್ರಶ್ನೆಯಲ್ಲಿ ಕೋನ AOB ಅಥವಾ ಕೋನ XOB. ಸಿ ಕೋನ XOB ಅಥವಾ ಕೋನ XOC ಯಾವುದು ದೊಡ್ಡದು ಎಂದು ಹೇಗೆ ನಿರ್ಧರಿಸಿದಿರಿ? ಈ ಬಗ್ಗೆ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ. ಇಲ್ಲಿ ನೀವು ಈಗ ಕೊಟ್ಟಿರುವಂತಹ ಚಿತ್ರವನ್ನು ಗಮನಿಸಿ. O ಎಂಬುದು ಒಂದು ಆರಂಭಿಕ ಬಿಂದುವಾಗಿದೆ. ಕಿರಣಗಳು A, X, Y ಮತ್ತು C. ಈಗ ನಾವು ಇವುಗಳಲ್ಲಿ ಉಂಟಾದಂತಹ ಕೋನಗಳಲ್ಲಿ ದೊಡ್ಡದು ಮತ್ತು ಚಿಕ್ಕದು ಯಾವುದು ಎಂದು ಕಂಡುಹಿಡಿಯಬೇಕು. ಎ ಪ್ರಶ್ನೆಯಲ್ಲಿ ಕೋನ AOB ಅಥವಾ ಕೋನ XOY. ಇಲ್ಲಿ ಕೋನ AOB ಅನ್ನು ಗಮನಿಸಿ ಮತ್ತು ಕೋನ XOY ಅನ್ನು ಗಮನಿಸಿ. ಯಾವುದು ದೊಡ್ಡದು ಎಂದು ನೀವು ಇಲ್ಲಿ ಚಿತ್ರವನ್ನು ನೋಡಿಯೇ ಬರೆಯಬಹುದು. ಉತ್ತರ ಬರೆಯಿರಿ. ಎ ಕೋನ AOB ದೊಡ್ಡದು, ಏಕೆಂದರೆ ಅದರ ತಿರುಗುವಿಕೆಯ ಪ್ರಮಾಣವು ಹೆಚ್ಚಿದೆ. ಕೋನ ಬಿ, ಇಲ್ಲಿ ಬಿ ಪ್ರಶ್ನೆಯನ್ನು ನೋಡಿ, ಕೋನ AOB ದೊಡ್ಡದು. ಇಲ್ಲಿ ಕೋನ AOB ಅಥವಾ ಕೋನ XOB ಎಂದು ಕೇಳಿದ್ದಾರೆ. ಕೋನ AOB ದೊಡ್ಡದಾಗಿದೆ, ಏಕೆಂದರೆ ಅದರ ತಿರುಗುವಿಕೆಯ ಪ್ರಮಾಣ ಹೆಚ್ಚಿದೆ. ಸಿ ಪ್ರಶ್ನೆಯಲ್ಲಿ ಕೋನ XOB ಅಥವಾ XOC. ಚಿತ್ರವನ್ನು ಗಮನಿಸಿ. XOB ಮತ್ತು XOC ಇವುಗಳಲ್ಲಿ ಎರಡೂ ಸಮನಾಗಿದೆ ಎಂದು ನಾವು ಬರೆಯಬೇಕು, ಏಕೆಂದರೆ ಆ ಎರಡೂ ಕೋನಗಳ ತಿರುಗುವಿಕೆಯ ಪ್ರಮಾಣವು ಸಮನಾಗಿದೆ. ಇಲ್ಲಿ ನಾವು ಕೊಟ್ಟಿರುವಂತಹ ABC 3 ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮೂರನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 3. ಯಾವ ಕೋನ ದೊಡ್ಡದು? ಕೋನ XOY ಅಥವಾ ಕೋನ AOB? ಕಾರಣಗಳನ್ನು ನೀಡಿ. ಚಿತ್ರವನ್ನು ಗಮನಿಸಿ. ಕೋನ XOY ಮತ್ತು ಕೋನ AOB ಅನ್ನು ಗಮನಿಸಿ. ಉತ್ತರದಲ್ಲಿ ನಾವು ಈಗ XOY ದೊಡ್ಡದು ಎಂದು ಬರೆಯಬೇಕು, ಏಕೆಂದರೆ XOYನ ತಿರುಗುವಿಕೆಯ ಪ್ರಮಾಣವು AOBಯ ಕೋನಕ್ಕಿಂತ ಹೆಚ್ಚಿದೆ. ಆದ್ದರಿಂದ ಆ ಕೋನ ದೊಡ್ಡದಾಗಿದೆ ಎಂದು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ರೇಖೆಗಳು ಮತ್ತು ಕೋನಗಳು ಪಾಠದ ಪೇಜ್ ನಂಬರ್ 15ರಿಂದ ಪೇಜ್ ನಂಬರ್ 21ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಪೇಜ್ ನಂಬರ್ 22ರಿಂದ ಇನ್ನುಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 6ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 6ನೇ ತರಗತಿ ಗಣಿತ ಭಾಗ 1 ಪ್ರಶ್ನೆ ಉತ್ತರಗಳು ಇದನ್ನು ಗಮನಿಸಬಹುದಾಗಿದೆ.